ನದಿಲ್ ಬಿಟ್ಟಿದ ತಕ್ಷಣ ಆ ಮೀನು ಮೇಲ್ಗಡೆಯಿಂದ ಪುಟಕ್ಕಂತ ಹಾರ್ಬಿಟ್ಟು ಕೆಳಗಡೆ ಇದಾಗತ್ತೆ, ಅದಕ್ಕೆ ಜೀವ ಬಂದಂಗ ಆಗತ್ತೆ. ಆ ಒಂದು ಖುಷಿಲಿ ತನ್ನ ಹೊಟ್ಟೆಲಿ ಇರ್ತಕ್ಕಂಥ ಅದಾಗ್ಲೇ ನುಂಗಿರ್ತಕ್ಕಂಥ ಒಂದು ವಜ್ರದ ಒಂದು ಏನು ಇದಿತ್ತು, ಆ ವಜ್ರನ ಅದು ಬಾಯಿಂದ ಉಗುಳಿದ ತಕ್ಷಣ ಅದು ಕೈಗೆ ಬಂದು ಆ ಬ್ರಾಹ್ಮಣನ ಕೈಗೆ ಬರುತ್ತೆ. ಅದು ನೋಡಿರ್ತಕ್ಕಂಥ ಇದೇ ತಾನೇ ನಾನು ತಂದಿರೋದು, ಇದು ಕಳ್ಕೊಂಡಿದ್ದೆ, ನಾನು ನದಿಲ್ ಬಿಟ್ಟಿಲ್ಲ ನನ್ನ ಹೆಂಡತಿ, ಇದು ನಂಗೆ ವಾಪಸ್ ಸಿಕ್ತು ಅಂತ ಹೇಳಿ ಖುಷಿಯಿಂದ ಕೂಗೋಡಕ್ ಶುರು ಮಾಡ್ತಾನೆ, ಸಿಕ್ತು ಅಂತ. ಅದನ್ನ ಹಿಂದ್ಗಡೆಗೆ ನೋಡ್ತಾ ಇರ್ತಕ್ಕಂಥ ಒಬ್ಬ ಆ ಕಳ್ಳ ಏನು ಬಂಗಾರದ ಕಳ್ಳತನ ಮಾಡಿದ್ದ, ಇವನಿಗೆ ಚಾಕು ತೋರಿಸಿ, ಅವನು ತನ್ನನ್ನು ನೋಡ್ಬಿಟ್ಟು ಸಿಕ್ತು ಅಂತ ಹೇಳಿ ಈ ಬ್ರಾಹ್ಮಣ ಕೂಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ತಂದೆ ಕ್ಷಮಿಸು, ನಿಂದೆಲ್ಲ ಬಂಗಾರ ಮತ್ತೆ ನಿಂದು ಇದು ತಗೋ ಅಂತ ಹೇಳಿ ಆ ಮಡಿಕೆ, ಬಂಗಾರ ತುಂಬಿದ ಮಡಿಕೆನ ಕೊಡ್ತಾನೆ. ಯಾಕೆಂದ್ರೆ ಅವರು ಹಿಂದ್ಗಡೆಗೆ ಅಲ್ಲೇ ವಾಕಿಂಗ್ ಮಾಡ್ತಾ ಬರ್ತಾ ಇರ್ತಕ್ಕಂಥ ಅರ್ಜುನ ಮತ್ತೆ ಕೃಷ್ಣನ ನೋಡಿ ಇವನೆಲ್ಲಿ ಹಾಕೊಟ್ಬಿಡ್ತಾನೋ ಬ್ರಾಹ್ಮಣ ಅಂತ ಹೇಳಿ ಬೈದಿಂದ ತನ್ಗೆ ಏನು ಕದ್ದಿರ್ತಕ್ಕಂಥ ಬಂಗಾರನ ಆ ಬ್ರಾಹ್ಮಣನಿಗೆ ಕೊಟ್ಬಿಡ್ತಾನೆ. ಬ್ರಾಹ್ಮಣ ಅದನ್ನೆಲ್ಲ ತಗೊಂಡು ಖುಷಿಯಿಂದ ನನಗೆಲ್ಲ ನಾನು ಕಳ್ಕೊಂಡಿರೋದು ಸಿಕ್ತು ಅಂತ ಹೇಳಿ ಮನೆಗೆ ಖುಷಿಯಿಂದ ಹೋಗ್ತಾನೆ. ಅದನ್ನ ನೋಡಿರ್ತಕ್ಕಂಥ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ, ಅಲ್ಲ ಪ್ರಭು, ನಾನು ಅಷ್ಟೊಂದು ಬಂಗಾರ ಒಡವೆನೆಲ್ಲ ಕೊಟ್ಟೆ, ಅದನ್ನ ಅವನಿಗೆ ಉಳಿಸ್ಕೊಳಕ್ಕಾಗ್ಲಿಲ್ಲ, ನೀವು ಕೇವಲ 2 ತಾಮ್ರದ ನಾಣ್ಯಗಳನ್ನ ಕೊಟ್ರಿ, ಅವ್ನು ಕಳ್ಕೊಂಡಿರೋ ವಸ್ತು ಎಲ್ಲ ಅವನಿಗೆ ವಾಪಸ್ ಸಿಕ್ತಲ್ಲ ಅಂತ ಹೇಳಿ. ಆಗ ಕೃಷ್ಣ ಹೇಳ್ತಾನೆ, ನೋಡು,